ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಗುಬ್ಬೀಸ್ ಮಾಮ್ ವ್ಲಾಗ್ಸ್. ಎಲ್ಲರಿಗೂ ಶುಭೋದಯ. ಮತ್ತು ಇವತ್ತು ಮಾರ್ನಿಂಗು ಗುಬ್ಬಿ ಇನ್ನೂ ಎದ್ದಿಲ್ಲ, ನಾನು ಎದ್ದಿದ್ದೀನಿ. ಸೊ ಅಷ್ಟರಲ್ಲಿ ಸ್ವಲ್ಪ ಮನೆ ಕೆಲಸ ಮಾಡಿಬಿಡೋಣ. ಇವತ್ತು ಶನಿವಾರ ಇರೋದ್ರಿಂದ ವಾರ ಮಾಡ್ತೀವಿ ನಮ್ಮ ಮನೇಲಿ. ಸೊ ಅದಕ್ಕೆ ಮನೆ ಗುಡಿಸ್ಬಿಟ್ಟು ಒರೆಸ್ಬಿಡೋಣ ಅಂತ ಹೇಳಿ ನಾನು ಕ್ಲೀನ್ ಮಾಡ್ತಿದ್ದೀನಿ. ಸೊ ಗುಬ್ಬಿ ಇದ್ದರೆ ಆಬ್ವಿಯಸ್ಲಿ ಅವನು ಕೆಲಸ ಮಾಡೋಕ್ಕೆ ಬಿಡೋಲ್ಲ. ಕ್ಲೀನ್ ಮಾಡಿ ಟಿಫನ್ ಮಾಡೋಕ್ಕೆ ಬಂದೆ. ಈಗ ಟಿಫನ್ಗೆ ಸಿಂಪಲ್ಲಾಗಿ ಮಸಾಲ ಲೆಮನ್ ರೈಸ್ನ ನಾನು ಮಾಡಿದೆ. ಸೊ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ನಾನು ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ. ಮೊದಲು ಒಂದು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಬೆಳ್ಳುಳ್ಳಿ, ಒಂದು 4ರಿಂದ 5 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕಾಯಿ ಕಟ್ ಮಾಡ್ಕೊಂಡು ಸಣ್ಣ ಸಣ್ಣದಾಗಿ ಹಚ್ಕೊಂಡು ಹಾಕೊಂಡು ರುಬ್ಕೋತಿದ್ದೀನಿ. ನೋಡಿ ತರಿಯಾಗಿ. ಸೊ ಅಷ್ಟರಲ್ಲಿ ಒಂದು ಬಾಣಲಿನ ಬಿಸಿ ಮಾಡೋಕ್ಕೆ ಇಟ್ಬಿಡೋಣ. ಬಿಸಿ ಆದಮೇಲೆ ಅದಕ್ಕೆ ಒಂದು 3ರಿಂದ 4 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ನಾನು ಹಾಕ್ಕೋತಿದ್ದೀನಿ. ಅದಕ್ಕೆ ಕಡಲೆ ಬೀಜ ಒಂದು 3 ಸ್ಪೂನು ಮತ್ತು ಉದ್ದಿನಬೇಳೆ, ಕಡಲೆಬೇಳೆ ಇಷ್ಟನ್ನು ಹಾಕ್ಕೊಂಡು ನಾನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಅದು ಸ್ವಲ್ಪ ಬೆಂದಿದ ನಂತರ ಒಂಚೂರು ಸಾಸಿವೆ, ಜೀರಿಗೆ ಇಷ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ನಾನು ಸಣ್ಣದಾಗಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಿದ್ದೀನಿ. ಲೆಮನ್ ರೈಸ್ ಆಗಿರೋದ್ರಿಂದ ನಾನು ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿನ. ಈಗ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಬೇಯಬೇಕು, ಬೇಯೋವರೆಗೂ ಬಿಡೋಣ. ಮತ್ತು ಇದಕ್ಕೆ ಸ್ವಲ್ಪ ಕರಿಬೇವನ್ನ ಹಾಕ್ಕೋತಿದ್ದೀನಿ. ನಾನು ಮೊದಲೇ ಹಾಕ್ಕೋಬೇಕಿತ್ತು, ಸೊ ಸ್ವಲ್ಪ ಮಿಸ್ ಆಯಿತು. ಸೊ ಇವಾಗ ಕರಿಬೇವು ಹಾಕ್ಕೋತಿದ್ದೀನಿ. ಹಾಕ್ಕೊಂಡಿದ್ದಾದಮೇಲೆ ನಾನು ಏನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ, ಮೆಣಸಿನ್ಕಾಯಿ, ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಇದನ್ನು ನಾನು ಹಾಕ್ಕೋತಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಎರಡನ್ನೂ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಡ್ರೈ ಆಗೋವರೆಗೂ, ನೀರೆಲ್ಲ ಡ್ರೈ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾದಮೇಲೆ ನಾನು ಕೊನೆಯಲ್ಲಿ ಸ್ಟವ್ ಆಫ್ ಮಾಡಿಬಿಟ್ಟು ಲೆಮನ್ ಜ್ಯೂಸಿನ ನಾನು ಹಾಕ್ತಿದ್ದೀನಿ. ಹಾಕಿದ್ಮೇಲೆ ಲಾಸ್ಟಲ್ಲಿ ಕೊತ್ತಂಬರಿನ ಸ್ವಲ್ಪ ಟೇಸ್ಟಿಗೆ ಉದುರಿಸ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಮಸಾಲ ಚಿತ್ರಾನ್ನ. ಇದು ಲೆಮನ್ ಮಸಾಲ ರೈಸ್. ಮತ್ತು ಅಷ್ಟರಲ್ಲಿ ಗುಬ್ಬಿಗೂ ತಿನ್ಸೋಣ ಅಂತ ಹೇಳಿ ಅಡುಗೆ ಮನೆಗೆ ಹೋಗಿ ಹಸಿಟ್ಟು ನೋಡಿದೆ, ಹಸಿಟ್ಟು ಖಾಲಿ ಆಗಿಬಿಟ್ಟಿತ್ತು ಪಾಪುದು. ಅದನ್ನು ಬಿಡಿಬೇಕಿತ್ತು ಸರಿ ಹಸಿಟ್ಟನ್ನ. ಸೊ ಇವಾಗ ಬಿಡಿತಿದ್ದೀನಿ. ಸ್ವಲ್ಪ ಇದ್ದಿದ್ದನ್ನ ಹಾಕಿ ಮಾಡಿದ್ದೀನಿ. ಇವಾಗ ಬಿಡ್ದು ಒಂದು ಡಬ್ಬ ಇಟ್ಕೊಂಡ್ರೆ ನನಗೆ ಒಂದು ಮಂತ್ವರೆಗೂ ಆಗುತ್ತೆ. ಪದೇ ಪದೇ ಬಿಡ್ದು ಮಾಡೋಕ್ಕಾಗಲ್ಲ. ಸೊ ಗುಬ್ಬಿನೂ ಎದ್ದಿದ್ದಾನೆ. ಇವಾಗ ಅವನಿಗೂ ಸರಿ ಒಂದು ಕಡೆ ಇಟ್ಬಿಟ್ಟು ಮಾಡೋಕ್ಕೆ ಇವಾಗ ಬಿಡಿತಿದ್ದೀನಿ. ಯಾಕೆ ಬಿಡಿತೀನಿ ಅಂದರೆ ಅದರಲ್ಲಿ ರಾಗಿದು ಮೇಲ್ಗಡೆ ಸ್ವಲ್ಪ ಚಿಪ್ಪೆಗಳಿರುತ್ತಲ್ಲ, ಅದೊಂಥರ ತರಿ ಇರುತ್ತೆ, ನೈಸಾಗಿರಲ್ಲ. ಅವನು ತಿನ್ನಲ್ಲ, ಅವನು ಹಂಗೆ ನುಂಗ್ತಾನೆ. ಸೊ ಅದಕ್ಕೆ ಅವನಿಗೆ ನೈಸಾಗಿ ಸಾಫ್ಟಾಗಿ ಸರಿ ಇದ್ದರೆ ತಿನ್ಕೋತಾನೆ. ಸೊ ನೋಡಿ ಅಷ್ಟು ಗಲೀಜು ಬಂದಿದೆ ಇವಾಗ. ಅದು ಗಲೀಜಲ್ಲ, ನಾವು ತಿನ್ಕೋಬೋದು, ಬಟ್ ಅವನಿಗೆ ತರಿ ಅನಿಸುತ್ತೆ. ಅದಕ್ಕೆ ಅದು ಸಪ್ರೇಟ್ ಮಾಡ್ಕೊಂಡು ಬಿಡ್ದು ತಿನ್ನಿಸ್ತೀನಿ ಪಾಪಾಗೆ. ಇನ್ನೇನು ಅವ್ನಿಗೆ ಬಿಡಿಸ್ಬೇಕು ಸರಿ ತಿನ್ನಿಸೋದನ್ನ, ನಾರ್ಮಲ್ ಊಟನೇ ಮಾಡಿಸ್ಬೇಕು. ಓಳು ಬ್ಯಾಟ್ರಿ ಗ್ರಹೀತ್ ನೋಡಿ ಫ್ರೆಂಡ್ಸ್, ನನ್ನ ಮಗನಿಗೆ ಮಲ್ಕೊಳಕ್ಕಂತ ಜೋಳಿ ಮಾಡಿದ್ರೆ ಅವನು ತೀಟೆಗಳನ್ನ ಮಾಡಿಕೊಂಡು ಯಾವ ಥರ ಅವನೇ ಒಂದು ಗೇಮ್ನ ಸೃಷ್ಟಿ ಮಾಡ್ಕೊಬಿಟ್ಟಿದ್ದಾನೆ ಇವಾಗ. मजा आ रही जो अपन मेलू चू कहीं तीटे कर रो, देख तर बेटा करे पपन पपन ಮತ್ತು ತುಂಬ ದಿನ ಆದಮೇಲೆ ಡೊಮಿನೋಸಿಂದ 2 ಫುಡ್ನ ಆರ್ಡ್ರ್ ಮಾಡಿದೆ. ಸೊ ಇದು ಯಾವತ್ತೂ ಮಾಡಿರಲಿಲ್ಲ. ಪಿಜ್ಜಾ ಮಾಡ್ಕೊಂಡು ತಿಂತಿದ್ವಿ, ಬಟ್ ಈ ಸರಿ ಪನ್ನೀರ್ ಚೀಸ್ ಆ್ಯಂಡ್ ರೈಸ್ ಮತ್ತು ಇನ್ನೊಂದು ಏನು ಜಿಂಗಿ ಪಾರ್ಸಲ್ ಅಂತ ನಾನು ಯಾವತ್ತೂ ಟೇಸ್ಟ್ ಮಾಡಿಲ್ಲ. ಸೊ ಅದಕ್ಕೆ 2 ಆರ್ಡರ್ ಮಾಡಿದ್ದೆ. ಸೊ ನಾನು ಗುಬ್ಬಿ ಇವಾಗ ಕೂತ್ಕೋತಿದ್ದೀವಿ ಪಾರ್ಟಿ ಮಾಡೋಕ್ಕೆ. ಸೊ ಬನ್ನಿ ಹೇಗಿದೆ ಟೇಸ್ಟ್ ಅಂತ ನೋಡೋಣ. ಯಾವತ್ತೂ ಟ್ರೈ ಮಾಡಿರಲಿಲ್ಲ, ಸೊ ಮಾಡೋಣ ಅಂತ ಹೇಳಿ ಈಗ ಆರ್ಡ್ರ್ ಮಾಡಿದ್ದೀನಿ. ನನ್ನ ಮಗ ನೋಡಿ ಆಲ್ರೆಡಿ ತಪ್ಪತಿ ಮಾಡ್ತಿದ್ದಾನೆ, ಅವ್ನಿಗೆ ಬೇಕಂತ. ಕೊಡ್ತೀನಿ ಇರು, ನಿನ್ಗೇನೆ ತಿಂತೀಯಾ ಸೋನು? ಏನದು ಪಿಜ್ಜಾ ಹೇಳು. ಪಿಜ್ಜಾ
ಇವಾಗ ತಿಂತಾನಂತೆ. ಅವ್ನಿಗೆ ಓಪನ್ ಮಾಡಿಕೊಡೋಣ. ಯಮ್ಮಿ ರೈಸ್ ವಿತ್ ರೈಸ್ ಬಂದಿದೆ. ತಿಂತೀಯಾ? ಕೊಡು, ತಿನ್ನಿಸ್ತೀನಿ. ಸ್ಪೂನ್ ತೊಳ್ಕೊಬರ್ತೀನಿ ಇರು. ಆ ಮಾಡು ನಾನು ತಿನ್ನಿಸ್ತೀನಿ ಪ್ಲೀಸ್. ಅವನೇ ತಿನ್ಬೇಕಂತೆ. ಸೊ ಎಂಜಾಯ್ ಮಾಡ್ತಿದ್ದಾನೆ ಗ್ರಹೀತ್. ಓಕೆ, ತಿನ್ಕೋ ಇದೆಲ್ಲ. ಇನ್ನೊಂದು ಇದೆ. ಸೊ ಫೈನಲಿ ಇಬ್ಬರು ಎಂಜಾಯ್ ಮಾಡ್ಕೊಂಡು ಪಾರ್ಟಿ ಮಾಡಿದ್ವಿ. ನೋಡಿ, ಅವನು ತಿಂತಿದ್ದಾನೆ, ಅವನೇ ತಿನ್ನಬೇಕಂತೆ, ಇಸ್ಕೊಂಡು ತಿಂತಿದ್ದಾನೆ. ತುಂಬ ಟೇಸ್ಟಿಯಾಗಿತ್ತು, ಚೆನ್ನಾಗಿತ್ತು. ಸೊ ನ್ಯೂ ರೆಸಿಪಿ ಅಂತಲೇ ಹೇಳ್ಬೋದು. ಹಾಗೆಯೇ ಇವತ್ತು ವ್ಯಾಲೆಂಟೈನ್ಸ್ ಡೇ ಕೂಡ. ಸೊ ನಮ್ಮ ಯಜಮಾನ್ರು ಮಾಂಗಲ್ಯ ಚೈನ್ ಕೊಡಿಸಿದ್ರು, ಹಾಗೆ ಅದಕ್ಕೆ ಅಲ್ಲೇ ಹಾಕ್ಸ್ಕೊಂಡು ಕೂಡ ಬಂದ್ವಿ ಚೈನ್ಗೆ. ಸೊ ನಾನು ಫಸ್ಟು ಕರಿಮಣಿ ಹಾಕಿದ್ದೆ. ಸೊ ನಮ್ಮ ಯಜಮಾನ್ರು ಇವಾಗ ಕೊಡಿಸಿದ್ದಾರೆ. ನನಗೂ ಕೂಡ ತುಂಬ ಸರ್ಪ್ರೈಸ್ ಆಗಿ ಇತ್ತು ಮತ್ತು ತುಂಬ ಇಷ್ಟನೂ ಆಯಿತು. ಮತ್ತು ಅಲ್ಲೇ ಮಾಂಗಲ್ಯನ ಕಂಬಿ ಎಲ್ಲ ಹಾಕ್ಸ್ಕೊಂಡು ಅಲ್ಲಿಂದನೇ ಹಾಕ್ಕೊಂಡು ಬಂದ್ವಿ. ಸೊ ಮನೆಗೆ ಬರೋ ಅಷ್ಟರಲ್ಲಿ ಗೀಝರು ಕೂಡ ಬಂದಿತ್ತು. ನಮ್ಮ ರೂಮಲ್ಲಿ ಗೀಝರ್ ಇರಲಿಲ್ಲ, ಸೊ ಗೀಝರ್ ಕೂಡ ಬಂದಿದೆ. ಇವಾಗ ಹೋಗಿ ಅದು ಟೈಟ್ ಮಾಡಿಸ್ಬೇಕು. ನೋಡಿ, ಅವರು ಬಂದಿದ್ದಾರೆ ಸರ್ವಿಸ್ ಮಾಡೋರು. ನಾವು ಕೂಡ ಅವ್ರು ಕಾಲ್ ಮಾಡಿದ್ದಕ್ಕೆ ಅಲ್ಲಿಂದ ಬಂದ್ವಿ. ಮತ್ತು ಪಾಪುಗೂ ಅದಕ್ಕೆ ಮುಂಚೆನೇ ಹೇರ್ ಕಟ್ ಮಾಡಿಸಿದ್ವಿ. ನಿಮ್ಗೆ ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಮಾಡಿದಾಗ ಹಾಕ್ತೀನಿ. ಅವ್ನಿಗೂ ಹೇರ್ ಕಟ್ ಮಾಡಿಸ್ಕೊಂಡು ಬಂದು ಮನೇಲಿ ಮಲಗಿಸ್ಬಿಟ್ಟು ಆಮೇಲೆ ಹೋಗಿದ್ದಿದ್ದು ನಾವು. ಸೊ ಗೀಝರು ಬಂದಿದೆ. ಇದು ಯಾವ ಕಂಪ್ನಿ ಅಂದರೆ ರಾಕೋಲ್ಡ್ ಕಂಪ್ನಿದು. ಸೊ ನಮ್ಮದು ಅಟ್ಯಾಚ್ ವಾಶ್ರೂಮ್ ಇತ್ತು. ನಾವು ಇಲ್ಲಿ ಯೂಸ್ ಮಾಡ್ತಿರ್ಲಿಲ್ಲ, ನಾರ್ಮಲ್ ವಾಶ್ರೂಮೇ ಯೂಸ್ ಮಾಡ್ತಿದ್ದಿದ್ದು. ಸೊ ಇವಾಗ ಮದುವೆ ಆಗ್ತಿರೋದ್ರಿಂದ ನಮ್ಮ ಮನೇಲಿ ಇನ್ನೂ ಜನ ಹೆಚ್ಚಾಗ್ತಾ ಇರೋದ್ರಿಂದ ಒಂದೇ ವಾಶ್ರೂಮಲ್ಲಿ ಎಲ್ರಿಗೂ ಆಗಲ್ಲ. ಸೊ ಅದಕ್ಕೆ ಅಲ್ಲಿ ಟೈಟ್ ಮಾಡಿಸ್ಕೊಂಡ್ವಿ. ಏನು ಹಾಕ್ಸ್ತಿದ್ಯಾ ನಿನ್ನ ರೂಮಲ್ಲಿ? ಬುಬ್ಬುದು ಬುಬ್ಬು 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 ಪಾಪುಗಿನ ಮೇಲೆ ಇಲ್ಲೇ ಗೀಝರ್, ರೂಮಲ್ಲೇ ಗೀಝರ್. ಮತ್ತು ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.